ಸೋಲಿನ ಭೀತಿಯಿಂದ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿಯ ಮಾತನಾಡುತ್ತಿದ್ದಾರೆ. ಅಮಿತ್ ಶಾ ಸತ್ಯ ಹೇಳಿದ್ರೆ ರಾಜಕೀಯ ನಿವೃತ್ತಿ ಪಡೆಯೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರಿಗೆ ಸೋಲಿನ ಭೀತಿ ಎದುರಾಗಿದೆ, ಹೀಗಾಗಿ ಈ ರೀತಿ ಮಾತನಾಡುತ್ತಿದ್ದಾರೆ. ಬರ ಪರಿಹಾರ ವಿಚಾರದಲ್ಲಿ ವಿನಾಕಾರಣ ಕಾಂಗ್ರೆಸ್ ಆರೋಪ ಮಾಡುತ್ತಿದೆ. ಕಾಂಗ್ರೆಸ್ ಪಕ್ಷ ಸದಾಕಾಲ ಸುಳ್ಳು ಹೇಳುತ್ತಾ ಬಂದಿದೆ ಎಂದರು. ಎನ್ಡಿಆರ್ಎಫ್ ನಲ್ಲಿ 75% ದುಡ್ಡು ಕೊಟ್ಟಿದ್ದೇವೆ. ಇವರು ಹೇಗೆ ಖರ್ಚು ಮಾಡ್ತಾರೋ ಹಾಗೆ ದುಡ್ಡು ಕೊಡ್ತಾ ಹೋಗ್ತೀವಿ. ಹಿಂದೆ ಯಡಿಯೂರಪ್ಪ ಸರ್ಕಾರವಿದ್ದಾಗಲೂ ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ, ಎಕರೆಗೆ 5,000 ರೂಪಾಯಿ ನೀಡಿದ್ದೆವು. ಆದ್ರೆ ಕಾಂಗ್ರೆಸ್ ಸರ್ಕಾರ ಯಾಕೆ ಬರ ಪರಿಹಾರ ವಿಚಾರದಲ್ಲಿ ಸುಳ್ಳು ಹೇಳುತ್ತಿದೆ? ನೀತಿ ಸಂಹಿತೆ ಮುಗಿದ ನಂತರ ಎಲ್ಲ ವಿಚಾರದ ಕುರಿತು ಸ್ಪಷ್ಟನೆ ನೀಡುತ್ತೇವೆ ಎಂದರು. ಸುಮಲತಾ ಅವರು ಬಿಜೆಪಿ ಇವತ್ತು ಪಕ್ಷವನ್ನು ಸೇರಿದ್ದಾರೆ. ಭಾಳ ಸಂತೋಷ ಸಂಗತಿ. ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ. ಆದರೆ ನಮ್ಮೆಲ್ಲರ ಪ್ರಕಾರ ನಾನು ಹಿಂದೆನೂ ನಿಮ್ಗೆ ಅನೇಕ ಬಾರಿ ಹೇಳಿದ್ದೆ, ಇದು ಅತ್ಯಂತ ಸುಖಾಂತವಾಗಿ ಈ ಸಮಸ್ಯೆ ಪರಿಹಾರ ಆಗ್ತದೆ, ಯಾವುದೇ ರೀತಿಯಾದಂಥ ಇದರಲ್ಲಿ ಗೊಂದಲ ಉಂಟಾಗೋದಿಲ್ಲ ಅಂತ. ನೀವು ಭಾಳಷ್ಟು ಪ್ರಶ್ನೆ ಕೇಳ್ತಾ ಇದ್ದೀರಿ ನನಗೆ. ಯಾಕಂದರೆ ಸುಮಲತಾ ಅವರು ಆರಿಸಿ ಬಂದಾಗಿನಿಂದ ನಾನು ಒಬ್ಬ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ಅನೇಕ ಬಾರಿ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡ್ತಾಯಿದ್ದೆ. ನಮಗೆ ಪೂರ್ತಿ ಮೆಜಾರಿಟಿ ಇದ್ದರೂ ನಮ್ಮ ಆಸೆ ಇರ್ತಿತ್ತು, ಪ್ರಧಾನಮಂತ್ರಿಗಳ ಅಪೇಕ್ಷೆ ಇರ್ತಿತ್ತು, ಅತಿ ಹೆಚ್ಚು ಮತಗಳಿಂದ ನಮ್ಮ ಬಿಲ್ಗಳು ಪಾಸ್ ಆಗಬೇಕು. ಯಾವಾಗ ವೋಟಿಂಗ್ ಆಗ್ತದೆ ಯಾವಾಗ ವೋಟಿಂಗ್ ಆಗೋದಿಲ್ಲ ಆವಾಗಂತೂ ಪ್ರಶ್ನೆ ಏನಿಲ್ಲ. ಅನೇಕ ವೋಟಿಂಗಿಗೆ ಬಂದಾಗ ನಾನು ಸಹೋದರಿ ಅವರಿಗೆ ಹೇಳ್ತಾ ಇದ್ದೆ, ನಾನು ಸಹೋದರಿ ಸುಮಲತಾ ಅವರಿಗೆ ದಯವಿಟ್ಟು ನಮ್ಮ ರೂಲಿಂಗ್ ಪಾರ್ಟಿ ಪರವಾಗಿ ವೋಟ್ ಹಾಕ್ರಿ ಅಂತ ಆವಾಗ ಹೇಳ್ತಾ ಇದ್ರು ಅವರು. ನಾನು ಯಾವಾಗಲೂ ಮೋದಿಯವ್ರ ಪರವಾಗಿ ವೋಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದರು. ಸೊ ಹಾಗಾಗಿ ಅವರು ಸಹಜವಾಗಿ ನಮ್ಮ ಪಾರ್ಟಿಗೆ ಬಂದಿದ್ದಾರೆ. ಒಬ್ಬ ಭಾಳ ಒಳ್ಳೆಯ ಪಾರ್ಲಿಮೆಂಟೇರಿಯನ್ ಆಗಿ ಅವರು ಕೆಲಸ ಮಾಡಿದ್ದಾರೆ. ಅವ್ರನ್ನ ನಾನು ಸ್ವಾಗತ ಮಾಡ್ತೀನಿ. ಅಲ್ಲ, ಈಗ ಅದು ಉಳಿದದ್ದೇನು ಮಾತುಕತೆ ಆಗಿದೆ, ಸಂಬಂಧಿಸಿದವ್ರ ಜೊತೆಗೆ ಮಾತುಕತೆ ಆಗಿದೆ ಮತ್ತು ಅವ್ರು ಕಮಿಟೆಡ್ ಆಗಿ ಪಾರ್ಟಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಶ್ವರಪ್ಪನವರು ನಮ್ಮ ಪಾರ್ಟಿಯೊಳಗಿದ್ದಾರೆ. ಅವರು ಡೆಲ್ಲಿಯೊಳಗೆ ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಲಿಕ್ಕೆ ಹೋದ್ರೆ ಅದೊಂದೇನು ವಿಶೇಷತೆ ಅಲ್ಲ, ಎಲ್ಲವೂ ಅಲ್ಲಿಯೂ ಕೂಡ ಸುಖಾಂತವಾಗಿ ಆಗುತ್ತೆ. ಸುಖಾಂತವಾಗಿ ಮುಗೀತದೆ. ಕಾಂಗ್ರೆಸ್ ಪಾರ್ಟಿ ಸದಾಕಾಲಕ್ಕೂ ಸುಳ್ಳು ಹೇಳ್ಕೊತಾನೆ ಬಂದಿದೆ. ವಾಟ್ ಎವರ್ ಇಟ್ ಈಸ್. ನಾ ಕೇಳುವ ಪ್ರಶ್ನೆ ಏನು ಅಂತಂದ್ರೆ, ಈಗಾಗಲೇ ನಾನು ಹಿಂದೂ ಹೇಳಿದ್ದೇನೆ, SDRFದಲ್ಲಿ 75% ದುಡ್ಡು ಕೊಡ್ತೀವಿ ನಾವು. ಪ್ರತಿ ತಿಂಗಳು ಅದನ್ನು ಇವ್ರು ಹೆಂಗೆ ಖರ್ಚು ಮಾಡ್ತಾರೆ ಹಂಗೆ ದುಡ್ಡು ಕೊಡ್ಕೊತ ಹೋಗ್ತೇವೆ. ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಮನೆ ಬಿದ್ದರೆ 5 ಲಕ್ಷ, ಎಕರೆಗೆ 5,000 ಹೀಗೆಲ್ಲ ಅಂದರೆ ಬೇರೆ ಬೇರೆ ರೀತಿ. ಇದಕ್ಕಿಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಕ್ಸಾಕ್ಟ್ ಫಿಗರ್ ನಂಗೆ ನೆನಪಿಲ್ಲ. ಮನೆಗೆ ಮಾತ್ರ 5 ಲಕ್ಷ ಕೊಟ್ಟಿದ್ರು. ಬೇರೆ ಬೇರೆ ರೀತಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಟ್ಟಾರೆ. 3 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅದು ಕರ್ನಾಟಕ ಸರ್ಕಾರದ. ನೀವ್ಯಾಕೆ ದುಡ್ಡು ಕೊಡ್ತಾ ಇಲ್ಲ? ಮೊದಲು ಇದನ್ನು ಹೇಳ್ರಿ. ಈಗ ನಾರ್ಮ್ಸು ಆಲ್ಮೋಸ್ಟ್ ಚೇಂಜ್ ಆಗಿಬಿಟ್ಟವೆ. ಯಾಕಂದರೆ ಅಡ್ವಾನ್ಸಾಗಿ ಕೊಟ್ಬಿಡ್ತೀವಿ ನಾವು. ಡಿಸಾಸ್ಟರ್ ರಿಲೀಫ್ ಫಂಡ್ ಏನಿರ್ತದೆ ನಾವು ಅಡ್ವಾನ್ಸಾಗಿ ಕೊಟ್ಟಿರ್ತೀವಿ. ಉಳಿದಿರೋದೆಲ್ಲಿ ಸ್ವಲ್ಪ ಉಳಿದಿದ್ರೆ ಅದು ಅವ್ರು ಜಾಸ್ತಿ ಇಷ್ಟು ಅಮಿತ್ ಶಾ ಅವ್ರು ಹೇಳಿದ್ದು ಅದು ಸತ್ಯನೇ ಇದೆ. ಅದರ ಹೊರತುಪಡಿಸಿ ಸಹಿತ ಅದನ್ನೆಲ್ಲ ಬಿಟ್ಟು ನೀವ್ಯಾಕೆ 2,000 ಹಿಂಗೆ ಮಾತನಾಡ್ತಾ ಇದ್ದೀರಿ? ನಿಮ್ಮ ಕಡೆ ಅಷ್ಟು ತಾಕತ್ತಲ್ಲೇ ನಿಮ್ಗೆ? ಸತ್ಯ ಹೇಳಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡೆದುಕೊಳ್ತೀನಿ ಅಂತ ಹೇಳ್ತಾರೆ ಅವರು. ಈಗ ಅದು ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಅವ್ರ ಸೆಕ್ರೆಟರಿನ ಎಲ್ಲರನ್ನು ಕರೆಸಿ ಒಂದು ಸರ್ತಿ ಎಲ್ಲರನ್ನು ಕೂಡಿಸಿ ಏನೇನಾಗಿತ್ತು ಅಂತ ತೋರಿಸ್ತೀವಿ ಅವ್ರು. ಸರ್, ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ, ನನಗೆ ಈ ಸರಿ ಲೀಡ್ ಕೊಡದಿದ್ರೆ ನನ್ನ ಭವಿಷ್ಯ ಇದೆ ಕೊಡಬೇಕು ಅಂತ. ಅವ್ರಿಗೆ ಅವರ ಭವಿಷ್ಯದ ಬಗ್ಗೆ ಆತಂಕ ಉಂಟಾಗ್ಯದ. ಯಾಕಂದ್ರೆ ಅವರು ಅನಗತ್ಯವಾಗಿ ಏನು ಮೋದಿಯವ್ರನ್ನ ಬೈತಾರಲ್ಲ, ಅದರಿಂದನೇ ಅವರು 2014 ಸೋತರು. 2018 ಅವರು ಸೋತದ್ದು ಒಬ್ಬ ರಾಷ್ಟ್ರ ನಾಯಕ ಜನ ಸ್ವೀಕಾರ ಮಾಡಿದ್ದಾರೆ. ಈ ಕಾಂಗ್ರೆಸ್ಸಿನ ಗ್ಯಾಂಗು ಅವ್ರು ಒಪ್ಪೋದಿಲ್ಲ ಅಂತಂದರೆ ಜನ ಸ್ವೀಕಾರ ಮಾಡಿಲ್ಲ ಅಂತಲ್ಲ, ಬಂದಂತೆ ಏಕವಚನದಾಗ ಏನು ಮಾತಾಡಿದ್ರು. ಅದರ ಪರಿಣಾಮ ಈಗೂ ಅವರು ಅತ್ಯಂತ ಕ್ಷುಲ್ಲಕವಾಗಿ ಸುಳ್ಳು ಎಲ್ಲ ಹೇಳ್ತಾ ಇದ್ದಾರೆ. ಜನ ಅವರನ್ನು ತಿರಸ್ಕಾರ ಮಾಡ್ತಾರೆ. ಸರ್, ಲಿಂಗಾಲ ಶಾಸ್ತ್ರಿಗಳು ಸ್ಪರ್ಧೆ ಮಾಡ್ತೀನಿ ಪಕ್ಷೇತರವಾಗಿ ಅಂತ ಹೇಳಿದ್ದಾರೆ. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ.
ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡ ಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡಿಬಿ ಗಲ್ಲಿ ರೋಡ್, ಬೆಳಗಾವಿ 590001. Mobile number 761-930-3873, 973-132-1173 and 0831-421-3873.